By birth, I'm an agriculturist. By profession, I'm a businessman. By choice, I'm an educationist. By passion, I'm a politician. ಕರ್ನಾಟಕ ರಾಜಕಾರಣದ ಟ್ರಬಲ್ ಶೂಟರ್ ಟಾಸ್ಕ್ ಮಾಸ್ಟರ್ ಡಿ.ಕೆ. ಶಿವಕುಮಾರ್ ಅವರು ಇದೇ ಮಾರ್ಚ್ 11ಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ್ದಾರೆ. ನಾನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ಸಮಾಜದಲ್ಲಿ ಸೌಹಾರ್ದತೆ ಸಮಾನತೆ ಮೂಡಿಸಲು ಶಕ್ತಿ ಮೀರಿ ದುಡಿಯುತ್ತೇನೆ. ಇದು ನಮ್ಮ ಪ್ರತಿಜ್ಞೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಡಿ.ಕೆ. ಶಿವಕುಮಾರ್ ಅವರು ಸವಿಸಿದ ಕಲ್ಲು ಮುಳ್ಳುಗಳ ಹಾದಿ ಮತ್ತು ಅವೆಲ್ಲವನ್ನೂ ಮೀರಿ ಪಕ್ಷವನ್ನು ಅಧಿಕಾರಕ್ಕೆ ತಂದ ಅವರ ಛಲ ಮತ್ತು ಬಲಗಳು ಎಂತವು ಅಂತ ನೋಡೋಣ. ಅಧ್ಯಕ್ಷ ಸ್ಥಾನ ಜವಾಬ್ದಾರಿ ಅಂತ ನಾನು ತೆಗೆದುಕೊಳ್ತಾ ಇಲ್ಲ. ಇದು ನನ್ನ ಕರ್ತವ್ಯ. ನಮಸ್ಕಾರ, ನಾನು ಬಿ.ಆರ್. ನಾಯ್ಡು. ಕೆಪಿಸಿಸಿ ಅಧ್ಯಕ್ಷರಾಗಿ ಎಲ್ಲ ನಾಯಕರ ಜೊತೆಗೂಡಿ ಕಾಂಗ್ರೆಸ್ ಅನ್ನ ಅಧಿಕಾರದ ಗದ್ದುಗೆಯಲ್ಲಿ ತಂದು ಕೂರಿಸಿದ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ನಿಜಕ್ಕೂ ಮೆಚ್ಚುವಂತದ್ದು. ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಡೆದ 2023ರ ವಿಧಾನಸಭಾ ಚುನಾವಣೆಯ ಗೆಲುವು ಕಳೆದ 5 ದಶಕಗಳ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕ ಅತಿ ದೊಡ್ಡ ಅಂತರದ ಗೆಲುವುಗಳಲ್ಲಿ ಒಂದು. ಅದಕ್ಕೆ ಅವರನ್ನ ಮಾಧ್ಯಮದವರು, ಜನರು ಅಷ್ಟೇ ಯಾಕೆ ನಮ್ಮ ನಾಯಕರು ಸಹ ಸಂಘಟನಾ ಚತುರ ಅಂತ ಕರೆಯೋದು. ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾದ ಕೂಡಲೇ ಮಾಡಿದ ಮೊದಲನೇ ಕೆಲಸ ಅಂದ್ರೆ ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟಿದ್ದು. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು ಎಂಬ ಗೋಪಾಲಕೃಷ್ಣ ಅಡಿಗರ ಕಾವ್ಯವಾಣಿಯಂತೆ ಕಾರ್ಯಕರ್ತರ ಎದೆಯಲ್ಲಿ ಹೋರಾಟದ ರಣ ಡಿಮ್ ಡಿಮ್ ಬೋರ್ಗರಿಯುವಂತ ಮಾಡಿದ್ದು ಡಿ.ಕೆ. ಶಿವಕುಮಾರ್ ಅವರು. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ, ಕರೆಯನ್ನು ಕೊಡ್ತಾ ಇದ್ದೇನೆ. ಇದು ಹೋರಾಟದ ವರ್ಷ ಆಗ್ಬೇಕು, ಇದು ಸಂಘಟನೆಯ ವರ್ಷ ಆಗ್ಬೇಕಿದು. ನೀವೆಲ್ಲ ಹಳ್ಳಿಯಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಬೇಕು. ನಮ್ಮ ಗುರಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮತ್ತೆ ಈ ಕಾಂಗ್ರೆಸ್ ಧ್ವಜ ಆರ್ಬೇಕು. ಅದಕ್ಕೆ ಮೊದಲನೇ ಮೆಟ್ಟಿಲು ಅನ್ನೋ ರೀತಿಯಲ್ಲಿ ನಡೆದಿದ್ದೇ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮ. ಅಧ್ಯಕ್ಷ ಸ್ಥಾನ ಜವಾಬ್ದಾರಿ ಅಂತ ನಾನು ತೆಗೆದುಕೊಳ್ತಾ ಇಲ್ಲ. ಇದು ನನ್ನ ಕರ್ತವ್ಯ. ಇದು ಕೇವಲ ಪ್ರತಿಜ್ಞೆ ಸ್ವೀಕರಿಸುವ ಕಾರ್ಯಕ್ರಮ ಆಗದೆ ಕಾರ್ಯಕರ್ತರು ಮತ್ತು ನಾಯಕರ ನಡುವೆ ಏಕತೆಯ ಹಾಗೂ ಚುನಾವಣಾ ಗೆಲುವಿನ ಗುರಿಯನ್ನ ಸೃಷ್ಟಿಸುವ ಅಪರೂಪದ ಆಲೋಚನೆಯಾಗಿತ್ತು. ಕೋವಿಡ್ ಮತ್ತು ಲಾಕ್ಡೌನ್ ಕಾರಣಕ್ಕೆ ಹೊರಬರಲಾಗದ ಪರಿಸ್ಥಿತಿಯಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಡಿಜಿಟಲ್ ಮಾಧ್ಯಮದ ಮೂಲಕ ಒಂದುಗೂಡಿಸಿದ್ದು, ಪಂಚಾಯತ್ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ 15,000ಕ್ಕೂ ಹೆಚ್ಚು ಕಡೆ ಝೂಮ್ ಮುಖಾಂತರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದು ಸಾಹಸವೇ ಸರಿ. ಕೋವಿಡ್ ಸಮಯದಲ್ಲಿ ದಕ್ಷ ವಿರೋಧ ಪಕ್ಷವಾಗಿ ಜನಗಳಿಗೆ ಸಹಾಯಹಸ್ತ ಚಾಚಿ ನಿಮ್ಮೊಂದಿಗೆ ನಾವಿದ್ದೇವೆ, ನಮ್ಮ ಪಕ್ಷವಿದೆ ಎಂದು ಜನರಲ್ಲಿ ಭರವಸೆ ಮೂಡಿಸಿದರು. ಆ ರೈತರ ಹತ್ರಕ್ಕೆ ಇವತ್ತವರೆಗೂ ನಿಮ್ಮ ಒಬ್ಬ ಅಧಿಕಾರಿ ಕೂಡ ಹೋಗಿಲ್ಲ, ಅವನ ಕಷ್ಟ ಸುಖ ಅಂತ ಕೇಳಿಲ್ಲ. ಲಾಕ್ಡೌನ್ ಸಮಯದಲ್ಲಿ ಕೆಲಸವಿಲ್ಲದೆ ಸಂಕಷ್ಟದಲ್ಲಿದ್ದ ಜನರಿಂದಲೂ ಹಿಂದಿನ ಭ್ರಷ್ಟ ಬಿಜೆಪಿ ಸರ್ಕಾರ ಬಸ್ ಚಾರ್ಜ್ ವಸೂಲಿ ಮಾಡಲು ಮುಂದಾದಾಗ ಒಂದು ಕ್ಷಣವೂ ಯೋಚಿಸದೆ ಬೀದಿಗಿಳಿದವರು ಡಿ.ಕೆ. ಶಿವಕುಮಾರ್ ಅವರು. ಜನರ ಬದಲು ಕಾಂಗ್ರೆಸ್ ಪಕ್ಷದಿಂದ ದುಡ್ಡು ಕೊಡುತ್ತೀವಿ ಎಂದು ನಿಂತಲ್ಲೇ ಸಾರಿಗೆ ಇಲಾಖೆಗೆ 1 ಕೋಟಿ ರೂಪಾಯಿ ಚೆಕ್ ಬರೆದು ಕೊಟ್ಟರು. ನಾನು ಈಗಾಗಲೇ ನಿನ್ನೆನೇ ಹೇಳಿದೆ, ಭಿಕ್ಷೆ ಬೇಡ ದುಡ್ಡು ಕೊಡ್ತೀನಿ ಅಂತ. ದೊಡ್ಡ ಈಗಾಗಲೇ 1 ಕೋಟಿ ರೂಪಾಯಿ ದುಡ್ಡನ್ನು ಕೂಡ ನಾನು ಚೆಕ್ ಕಳಿಸ್ಕೊಟ್ಟಿದ್ದೆ. ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕೋವಿಡ್ ಮಹಾಮಾರಿಯ ಸಮಯದಲ್ಲಿ ವ್ಯಾಕ್ಸಿನೇಟ್ ಕರ್ನಾಟಕ ಎಂಬ ಅಭಿಯಾನ ಶುರು ಮಾಡಿ ವಿಡಿಯೋಗಳ ಮೂಲಕ ಜನಜಾಗೃತಿ ಮೂಡಿಸಿದರು. ಬೆಂಗಳೂರಿನ ಜನರ ಕುಡಿಯುವ ನೀರಿಗಾಗಿ ನಮ್ಮ ನೀರು ನಮ್ಮ ಹಕ್ಕು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಮೇಕೆದಾಟು ಪಾದಯಾತ್ರೆ ಇಂದಿಗೂ ಅವಿಸ್ಮರಣೀಯ. ಕಾಂಗ್ರೆಸ್ ಶಕ್ತಿನೇ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ. ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇರೋದು ಅಧಿಕಾರಕ್ಕಲ್ಲ, ಈ ರಾಜ್ಯದ ಬಡ ಜನತೆಯ ಅಭಿವೃದ್ಧಿಶೀಲ ಕರ್ನಾಟಕವನ್ನಾಗಿ ಮಾಡಬೇಕು ಅಂತ ಹೇಳಿ ಇವತ್ತು ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕೋವಿಡ್ ನಂತರ ಕಡು ಕಷ್ಟ ಕಾಲದಲ್ಲೂ ಆಳುವ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿ ನಾಯಕರು ಹಾಗೂ ಕಾರ್ಯಕರ್ತರು ಒಟ್ಟಾಗಿ ಹೆಜ್ಜೆ ಹಾಕುವ ಮೂಲಕ ಮೇಕೆದಾಟು ಯೋಜನೆಯ ಕೂಗು ದೆಹಲಿ ಗದ್ದುಗೆವರೆಗೂ ಮುಟ್ಟುವಂತೆ ಮಾಡಿ ಪಾದಯಾತ್ರೆ ಯಶಸ್ವಿಯಾಗುವಂತೆ ಮಾಡಿದ್ದು ಡಿ.ಕೆ. ಶಿವಕುಮಾರ್ ಅವರ ಕನ್ನಡ ನಾಡು, ನುಡಿ, ನೆಲ, ಜಲದ ಬಗ್ಗೆ ಇರುವ ಬದ್ಧತೆಯನ್ನ ತೋರಿಸುವಂತಿತ್ತು.
ಸ್ವತಂತ್ರ ಸಂಗ್ರಾಮದ 75ನೇ ವರ್ಷದ ಸವಿನೆನಪಿಗಾಗಿ ನಡೆದ ಫ್ರೀಡಂ ಮಾರ್ಚ್ ಕಾರ್ಯಕ್ರಮವು ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ತ್ಯಾಗ ಬಲಿದಾನ ಮಾಡಿದ ಮಹನೀಯರನ್ನು ಸ್ಮರಿಸುವಂತಿತ್ತು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರವಲ್ಲದೆ ಕರ್ನಾಟಕ ಜನತೆಯೂ ಸ್ವಯಂ ಪ್ರೇರಿತರಾಗಿ ಭಾಗವಹಿಸುವಂತೆ ಮಾಡಿದ್ದು ಡಿ.ಕೆ. ಶಿವಕುಮಾರ್ ಅವರ ವಿಭಿನ್ನ ಆಲೋಚನೆಗಳಿಗೆ ಸಾಕ್ಷಿಯಾಗಿತ್ತು. ಸ್ವಾತಂತ್ರ್ಯದ ನಡಿಗೆಯಲಿ ಸಾಗು ಸಾಗು ನೀ ನಡೆಯುತ್ತಲಿ, ಸ್ವಾತಂತ್ರ್ಯದ ನಡಿಗೆಯಲಿ ಸಾಗು ಸಾಗು ನೀ ನಡೆಯುತ್ತಲಿ, ಈ ಜಗವೇ ತಿರುಗಿ ನೋಡೋ ಇತಿಹಾಸ ನಮ್ಮದು ದೇಶವೇ. ರಾಹುಲ್ ಗಾಂಧಿ ಅವರು ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆಯುವೆ ಎಂಬ ಮಂತ್ರದ ಜೊತೆಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮಾಡಿದ 4,000ಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಭಾರತ್ ಜೋಡೋ ಯಾತ್ರೆ ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಾಗಲು ಡಿ.ಕೆ. ಶಿವಕುಮಾರ್ ಅವರು ಹಗಲಿರುಳೆನ್ನದೆ ಶ್ರಮವಹಿಸಿದ್ದಾರೆ. ಕರ್ನಾಟಕದಲ್ಲಿ 23 ದಿನಗಳ 500ಕ್ಕಿಂತ ಹೆಚ್ಚು ಕಿಲೋಮೀಟರ್ಗಳು ಸಾಗಿದ ಭಾರತ್ ಜೋಡೋ ಯಾತ್ರೆಯಲ್ಲಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರತಿದಿನವೂ ಲಕ್ಷಾಂತರ ಜನರು ಹೆಜ್ಜೆ ಹಾಕುವಂತೆ ಮಾಡಿದ ಕೀರ್ತಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಲ್ಲುತ್ತದೆ. ಮಹಾತ್ಮ ಗಾಂಧೀಜಿಯವರ ಬೆಳಗಾಂ ಅಧಿವೇಶನದ 100ನೇ ವರ್ಷದ ಸಂಭ್ರಮಾಚರಣೆಯನ್ನ ಗಾಂಧಿ ಭಾರತ ಕಾರ್ಯಕ್ರಮದ ಮೂಲಕ ಸಾಕಾರಗೊಳಿಸಲು ಮತ್ತೊಮ್ಮೆ ಗಾಂಧಿ ಇರುವಿಕೆಯನ್ನು, ಅವರ ಸಿದ್ಧಾಂತವನ್ನ ದೇಶದ ಜನತೆಯ ಮುಂದೆ ಇಡಲು ಹಣತೊಟ್ಟವರಂತೆ ದುಡಿದು ಮೈಸೂರು ದಸರಾ ಉತ್ಸವದಂತೆ ಇಡೀ ಬೆಳಗಾವಿ ನಗರವೇ ದೀಪಾಲಂಕಾರಗಳಿಂದ ಕಂಗೊಳಿಸುವಂತೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಸಮಾವೇಶದ ಯಶಸ್ಸಿನ ಹಿಂದಿರುವ ಅದಮ್ಯ ಶಕ್ತಿಯಾಗಿದ್ದು ಡಿ.ಕೆ. ಶಿವಕುಮಾರ್ ಅವರು. ಬಿಜೆಪಿ ಅಧಿಕಾರದಲ್ಲಿದ್ದಾಗಲೇ ನಡೆದ ಪುರಸಭೆ, ನಗರಸಭೆ ಸೇರಿದಂತೆ ಎಲ್ಲಾ ಚುನಾವಣೆಗಳಲ್ಲೂ ಕಾಂಗ್ರೆಸ್ ವಿಜಯಬೇರಿ ಬಾರಿಸಿತ್ತು. ಇವೆಲ್ಲ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದ್ದಾಗಲೇ ನಡೀತು ಅನ್ನೋದು ವಿಶೇಷ. ಶತಮಾನಕ್ಕೊಂದ್ಸಲ ನಡೆಯೋ 75ನೇ ವರ್ಷದ ಫ್ರೀಡಂ ಮಾರ್ಚ್, ಅತಿ ಅಪರೂಪದ ಭಾರತ್ ಜೋಡೋ ಯಾತ್ರೆ, ಶತಮಾನದ ಗಾಂಧಿ ಭಾರತ, ಇಂಥ ಕಾರ್ಯಕ್ರಮಗಳ ನೇತೃತ್ವ ವಹಿಸಿ ಅದನ್ನ ಯಶಸ್ವಿಗೊಳಿಸಿದ್ದು ಡಿ.ಕೆ. ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯಕ್ಕಿಡಿದ ಕನ್ನಡಿ. ಕಾಕತಾಳೀಯವೋ ಅಥವಾ ಅವರ ಪುಣ್ಯದ ಫಲವೋ ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾಗಲೇ ಈ ಎಲ್ಲ ಶತಮಾನದ ಐತಿಹಾಸಿಕ ಕಾರ್ಯಕ್ರಮಗಳು ನಡೀತು ಅನ್ನೋದೇ ವಿಶೇಷ. ಕೋವಿಡ್ ನಂತರ ದುರ್ಬರ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷಗಿರಿಯ ಚುಕ್ಕಾಣಿ ಹಿಡಿದು ಬಂದ ಎಲ್ಲ ಅಡೆತಡೆಗಳನ್ನ ಬಂಡೆಯಂತೆ ಎದುರಿಸಿ ಕಾಂಗ್ರೆಸ್ ಪಕ್ಷವನ್ನ ಯಶಸ್ಸಿನ ಹಾದಿಯತ್ತ ಕೊಂಡೊಯ್ದ ಅವರ ಪರಿಶ್ರಮ ಮತ್ತು ಕಾರ್ಯಾಚರಣೆ ಎಂದಿಗೂ ಅಭಿನಂದನೀಯ. ಜೈ ಕಾಂಗ್ರೆಸ್, ಜೈ ಕರ್ನಾಟಕ. ಧನ್ಯವಾದಗಳು.